ಎಲ್ರಿಗೆ ನಮಸ್ಕಾರ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾದ ನಾನು. ತಮಗೆಲ್ಲ ಮುಂಜಾನೆ ಶುಭಾಶಯಗಳು. ಸೊ ತಮಗೆಲ್ಲ ಈಗಾಗಲೇ ಸೋಷಿಯಲ್ ಮೀಡಿಯಾಲೆಲ್ಲ ನೋಡ್ತಾ ಇದ್ದೀರಾ. ನಮ್ಮ ಠಾಣಾ ಮಟ್ಟದಲ್ಲಿ ಬಹಳಷ್ಟು ನಾವು ಈ ಮಾದಕ ದ್ರವ್ಯ ವಸ್ತುಗಳು ಅಂದರೆ ಈ ಡ್ರಗ್ಸ್ ಕೇಸಸ್, ಅದರಲ್ಲಿ ಗಾಂಜಾ ಇರ್ಬೋದು, ಅಫೀಮ್ ಇರ್ಬೋದು, ಇನ್ನಿತರೆ ವಸ್ತುಗಳು ಏನು ಇತ್ತೀಚಿನ ದಿನಗಳಲ್ಲಿ ಯುವಕರು ಆ ಚಟಕ್ಕೆ ಬಲಿಯಾಗಿದ್ದಾರೆ. ಇದ್ರ ಬಗ್ಗೆ ನಾವು ವಿಶೇಷವಾದ ಒಂದು ಕಾರ್ಯಾಚರಣೆ ಹಮ್ಮಿಕೊಂಡಿದ್ದೀರಿ. ಈ ಕಳೆದ ಒಂದು 15 ದಿನದಲ್ಲೇ ನಾವು ಒಂದು 8 ಪ್ರಕರಣ ದಾಖಲು ಮಾಡಿದ್ದೀರಿ. ಆ ಪ್ರಕರಣ ಯಾವುದು ಅಂತಂದರೆ ಈ ಗಾಂಜಾನ ಅಥವಾ ಬೇರೆ ಡ್ರಗ್ಸನ್ನ ಕನ್ಸ್ಯೂಮ್ ಮಾಡುವಂತಹ ಕೇಸಸ್ಸು. ಈ ಕನ್ಸ್ಯೂಮ್ ಮಾಡೋದು ಕೂಡ ಸಹ ಅಪರಾಧ ಇದೆ. ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಮೆಡಿಕಲ್ ಚೆಕಪ್ ಮಾಡಿಸಿ ಆ ರಕ್ತದಲ್ಲಿ ಕನ್ಸ್ಯೂಮ್ ಮಾಡುವಂಥದ್ದು ದೃಢಪಟ್ಟರೆ ಅವರ ಮೇಲೆ ಕ್ರಮ ಜರುಗಿಸಿ ನಾವು ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದೀವಿ. ಸೊ ಈ ಕಳೆದ ವಾರ 10 ದಿನದಲ್ಲಿ 8-10 ಕೇಸಸ್ಸನ್ನು ನಾವು ಮಾಡಿದ್ದೀವಿ. ಇದು ಕಾರ್ಯಾಚರಣೆ ನಿರಂತರವಾಗಿರ್ತದೆ. ಮುಖ್ಯವಾಗಿ ನಾವು ಇವು ಕನ್ಸ್ಯೂಮ್ ಮಾಡೋರು ಅಷ್ಟೇ ಅಲ್ಲ, ಇವ್ರು ಯಾರು ಸಪ್ಲೈ ಮಾಡಿದ್ರು ಅವ್ರನ್ನ ಪೆಡ್ಲರ್ಸ್ ಅಂತೀವಿ ನಾವು. ಈ ಪೆಡ್ಲರ್ಸ್ನು ಸಹ ನಾವು ಪತ್ತೆ ಕಾರ್ಯ ನಡೀತಾ ಇದೆ. ಈ ಸಪ್ಲೈ ಹೊರ ರಾಜ್ಯದಿಂದ ಬಹಳಷ್ಟು ಕಡೆ ಮಾರಾಟ ಮಾಡ್ತಾ ಇದ್ದಾರೆ. ಈ ಟಾರ್ಗೆಟ್ ಆಗುವಂಥ ಗ್ರೂಪ್ಸ್ ಯಾವುದು ಅಂತಂದರೆ ಈ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಸಪ್ಲೈ ಮಾಡಿ ಚಿಕ್ಕ ಪ್ಯಾಕೆಟ್ಸಲ್ಲಿ ಅದನ್ನು ಸಪ್ಲೈ ಮಾಡಿಬಿಟ್ಟು ಅದನ್ನು ಆ ಒಂದು ದುಶ್ಚಟಕ್ಕೆ ಹ್ಯಾಬಿಟ್ ಫಾರ್ಮೇಷನ್, ಅಡಿಕ್ಷನ್ ಆಗೋ ಒಂದು ಇದನ್ನು ನಡೀತಾ ಇದೆ. ಇದನ್ನು ನಾವು ಖಂಡಿತವಾಗಲೂ ಕಣ್ಗಾವಲು ಇಟ್ಟಿದ್ದೀರಿ, ಸರ್ವೈಲೆನ್ಸ್ ಮಾಡ್ತಾ ಇದ್ದೀರಿ. ಇದು ಯಾರು ಮಾಡ್ತಾ ಇದ್ದಾರೆ ಅವ್ರನ್ನ ಶೀಘ್ರವಾಗಿ ನಾವು ಬಂಧನ ಮಾಡುವಂಥ ಕೆಲಸನೂ ಸಹ ನಾವು ಹಮ್ಮಿಕೊಂಡಿದ್ವಿ. ಅದಲ್ಲದೆ ತಮ್ಮೆಲ್ಲರಲ್ಲಿ ಮನವಿ ಇದೇನಿದೆ, ಯುವಕರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋ ಒಂದು ಮೈಂಡ್ ಇರ್ತದೆ. ಅಂದರೆ ನೋಡೋಣ, ಒಂದ್ಸಲ ತಗೊಳ್ಳೋಣ, ಇದು ಏನಾಗ್ಬಿಡ್ತದೆ, ಒಂದ್ಸಲ ತೊಗೊಂಡ್ರೆ ಏನೂ ಆಗೋದಿಲ್ಲ ಅನ್ನೋ ಒಂದು ಮನೋಭಾವನೆ ಇರ್ತದೆ. ದಯವಿಟ್ಟು ನೀವು ಒಂದ್ಸಲ ಅದನ್ನೇನಾದರೂ ಆ ಚಟಕ್ಕೆ ಬಲಿಯಾಯಿತು ಅಂತಂದರೆ ನಿರಂತರವಾಗಿ ಅದನ್ನು ಗಾಂಜಾ ಇರ್ಬೋದು, ಇನ್ನಿತರ ಯಾವುದೇ ಮಾದಕ ದ್ರವ್ಯಗಳಿರ್ಬೋದು, ಇದನ್ನು ಮತ್ತೆ ಮತ್ತೆ ತಗೋಬೇಕನ್ನಿಸ್ತಾ ಇರ್ತದೆ. ಈ ಚಟಕ್ಕೆ ತಾವು ಬಲಿಯಾಗಬಾರ್ದು. ಇದು ಯಾವುದೇ ಸಪ್ಲೈ ಮಾಡ್ತಾ ಇದ್ದಾರೆ ಅಥವಾ ತೊಗೊಳ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕಂಡು ಬಂದರೆ ನೀವು ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಬೇಕು. ಮುಖ್ಯವಾಗಿ ನಿಮಗೆ ನಂಬರ್ ಗೊತ್ತಿಲ್ಲ ಅಂತಂದರೆ 112 ನಂಬರ್ ಇದೆ, ಪೊಲೀಸ್ ಕಂಟ್ರೋಲ್ ರೂಮ್ ಹೋಗ್ತದೆ. 112 ಫೋನ್ ಮಾಡಿದ್ರೆ ನೀವು ಯಾವ ಠಾಣಾ ಮಟ್ಟದಲ್ಲಿ ನಡೀತಾ ಇದೆ ಅವ್ರಿಗೆ ಹೇಳ್ಬೋದು. ಸೊ ನಮ್ಮ ಸರ್ಕಾರಿ ನಂಬರು ಅವ್ರಿಗೆ ಕೊಡ್ತಾರೆ ನಿಮಗೆ. ನಮಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ನಾವು ಅವ್ರನ್ನ ಹಿಡಿತೀರಿ. ಹಿಡಿದು ಇದು ಮೂಲ ಎಲ್ಲಿ ಸಪ್ಲೈ ಆಗ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ, ಇದನ್ನೆಲ್ಲನೂ ಸಹ ನಾವು ಪತ್ತೆ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತೀವಿ. ಈ ಸಮಾಜದ ಒಂದು ಆರೋಗ್ಯದ ದೃಷ್ಟಿಯಿಂದ, ಸಮಾಜದ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಮಾದಕ ದ್ರವ್ಯಗಳು ಏನಿದ್ದಾವೆ ಇದು ತಾತ್ಕಾಲಿಕವಾಗಿ ಒಂದು ಏನಂತಾರೆ ಕಿಕ್ ಅಂತಿರಲ್ವಾ, ಕ್ರೇಜು ಅದನ್ನು ಬರ್ತದೆ. ದಯವಿಟ್ಟು ಅದನ್ನು ನಾವು ಅದನ್ನು ತಪ್ಪಿಸ್ಬೇಕು, ತಡೆಗಟ್ಟಬೇಕು. ಇದನ್ನು ಉಪಯೋಗಿಸ್ಬಾರ್ದು. ಇದನ್ನು ಮಾಡ್ತಾ ಇದ್ರು ಸಹ ನಿಮ್ಮ ಜೀವನ ಮುಂದಿನ ದಿನಗಳಲ್ಲಿ ಬರ್ತಾ ಒಂದು ನರಕ ಆದಂಗೆ ಆಗ್ತದೆ. ಈ ಒಂದು ದುಶ್ಚಟದ ಬಲಿಯಾಗೋದನ್ನ ನಾವೆಲ್ಲರೂ ಸಹ ಸೇರಿ ತಡೆಗಟ್ಟಬೇಕು. ಧನ್ಯವಾದ.